ಇವತ್ತು ನಾವು ತುಂಬ ಹೆಲ್ದಿ ಆದಂತಹ ಅಂಟಿನ ಉಂಡೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ತುರಿದ ಕೊಬ್ಬರಿ, ಗಸಗಸೆ, ಆಳವಿ, ಪುಡಿ ಮಾಡಿದ ಉತ್ತತ್ತಿ, ಅಂಟು, ಬೆಲ್ಲ, ತುಪ್ಪ, ಏಲಕ್ಕಿ. ಮಾಡುವ ವಿಧಾನ: ಒಂದು ಪ್ಯಾನ್ ಇಟ್ಟು ಬಿಸಿ ಮಾಡಿಕೊಳ್ಳಿ. ಅದಕ್ಕೆ ಉತ್ತತ್ತಿ ಪುಡಿಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ಹಾಗೆಯೇ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಹುರಿದುಕೊಳ್ಳಿ. ಗಸೆಗಸೆಯನ್ನು ಜಾಸ್ತಿ ಹುರಿಯಬೇಕಿಲ್ಲ, ಸ್ವಲ್ಪ ಬಿಸಿಯಾದರೆ ಸಾಕು. ಅಂಟು ಹುರಿಯಬೇಕಾದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿಯಬೇಡಿ. ಸ್ವಲ್ಪ ಸ್ವಲ್ಪ ಹಾಕಿ ಅಂಟು ಅರಳುವ ತನಕ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ಒಂದು ಪಾತ್ರೆಯಲ್ಲಿ ಕೊಬ್ಬರಿ ತುರಿಯನ್ನು ಹಾಕಿ ಮತ್ತು ಹುರಿದ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಬೆಲ್ಲ ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ವಿಶೇಷವಾಗಿ ಬಾಣಂತಿಯರಿಗೆ, ಚಿಕ್ಕ ಮಕ್ಕಳಿಗೆ ಮತ್ತು ಮೆಚೂರ್ ಆದಂಥ ಹುಡುಗಿಯರಿಗೆ ಕೊಡುವಂತಹ ರೆಸಿಪಿ ಆಗಿದೆ. ಕೊಬ್ಬರಿ ತುರಿ ಮತ್ತು ಹುರಿದ ಎಲ್ಲ ಪದಾರ್ಥಗಳೊಂದಿಗೆ ಪುಡಿ ಮಾಡಿದ ಏಲಕ್ಕಿ ಸೇರಿಸಿ ತಯಾರಾದ ಪಾಕವನ್ನು ಹಾಕಿ ಮಿಕ್ಸ್ ಮಾಡಿ. ತುಪ್ಪ ಸೇರಿಸಿ ಕಲಸಿ. ಬಿಸಿ ಇರುವಾಗಲೇ ಕೈಯಿಂದ ಉಂಡೆ ಕಟ್ಟಿಕೊಳ್ಳಿ. ಹೀಗೆ ಎಲ್ಲ ಉಂಡೆಗಳನ್ನು ತಯಾರು ಮಾಡಿಕೊಂಡಿಡಿ. ಈ ಅಂಟಿನ ಉಂಡೆ ಅಥವಾ ಕೊಬ್ಬರಿ ಉಂಡೆ ಆರೋಗ್ಯಕ್ಕೆ ಸೂಕ್ತವಾಗಿರುವ ಪಾರಂಪರಿಕ ಶೈಲಿಯ ಲಾಡುಗಳು ಇವಾಗಿವೆ.